ಹೋಗ ಯವ್ವ ನಿಮ್ಮ ಮನೆಗೆ ಹೋಗಿ ಬಂದು ಸಾಕಾತ್ ನೋಡಿ ನನಗಂತೂ ಕಾಲಲ್ಲಿ ಚಪ್ಪಲ್ ಸೌದು ಹೋದು ನೀನು ಹುಡ್ಕೋದ್ರಾಗ. ಇಲ್ಲೇ ನಾನು ಬರೋ ಸಂಬಂಧಕ್ಕೆ ನಾನು ಎಲ್ಲಿ ಹೋಗಲಿ, ಮನೆಯಾಗಿರ್ತೀನಿ, ಮನೆಯಾಗಿಲ್ಲ ಅಂದ್ರೆ ಕೆಲಸದ ಮನೆಯಾಗಿರ್ತೀನಿ. ಹಾಂ, ನೀನು ಯಾಕೆ ಚಪ್ಪಲ್ ಸೌದು ಮಟ್ಟ ಅಡ್ಡಾಡಕ್ಕೆ ಹೋಗಿದ್ದಿ? ಚಪ್ಪಲ್ ಕೈ ಹಿಡ್ಕೊಂಡು ಅಡ್ಡಾಡ್ಬೇಕಾ ಬೇಡ? ಇಂಥ ನಾಟಕದ ಮಾತೆಲ್ಲ ಬೇಡ, ನನಗೆ ಗೊತ್ತೈತಿ. ನಾ ಕೊಟ್ಟಿದ್ನಲ್ಲ ಬಂಗಾರ ಸಾಮಾನುಗಳು ಕೊಡು. ಅದ್ರಾಗ ಒಂದು ಸ್ವಲ್ಪ ಕೊಟ್ಟಿದ್ದಿ, ಇನ್ನೊಂದು ದಿವಸ ಯಾವುದೋ ಮದುವೆ ಐತಿ ಹೋಗಿ ಬಂದು ಕೊಡ್ತಾನೆ ಅಂದಿದ್ದಿ, ತಂದ ಕೊಟ್ಟಿಲ್ಲ. ನನ್ನ ಗಂಡು ಕೇಳಿದ್ರೆ ನಾನು ಏನು ಹೇಳ್ಬೇಕು? ಎಷ್ಟು ದಿನ ಆತ ವಯಸ್ಸಿಗಂದು ತಂದು ಕೊಡ್ಬೇಕಂತ ಗೊತ್ತಾಗಂಗಲ್ಲ ನಿನಗೆ. ಅಯ್ಯ ಸುನಂದಕ್ಕ, ಇದು ನಿಂದು ಗಟ್ಟೋಳ್ತಾನ ಬಿಡವ. ನಾನೇ ನಿನ್ನ ಮನೆ ಬಾಗಿಲು ತನಕ ಬಂದಿದ್ದೇನೆ, ನನಗೊಂದು ಬಂಗಾರ ಸಾಮಾನು ಬೇಕಾಗಿ ಕೊಡವ ಅಂತಂದು ಕೇಳ್ಕೊಂಡು ನೀನು ಮತ್ತು ಹಿಂಗೈತಿವ ನಮ್ಮ ಇದನ್ನೊಂದು ಸುಮ್ಮನೆ ಎಲ್ಲರ ಕಳೆದು ಹೋಗಿದಾವು ತಗೊಂಡು ಹೋದೆ ಅಂದ್ರೆ ಆಮೇಲೆ ಕೇಳಕ್ಕೆ ಬರೋದು ಅದು ಇದು ಅಂತಂದು ಹೇಳಿ ನೀನಲ್ಲ ನನ್ನ ಕೈ ಕೊಟ್ಟ ಕೀಟ್ಗ ನಿಮ್ಮ ಮನ್ಯಾಗ ನಾ ಕೇಳೋ ತನಕ ಕೊಡಬೇಡ ಅಂತಂದು ಅದ್ರಾಗ ಎಷ್ಟೊಂದು ಅಷ್ಟು ಹೇಳ್ಕೊಟ್ಟನಿ. ಏನೋ ಒಂದು ಜೊತೆ ಕಿವೇನು, ಒಂದು ಉಂಗ್ರ, ಒಂದು ಜೊತೆ ಕಾಲು ಚೈನ ಅಂತ ಅಷ್ಟು ಇಟ್ಕೊಂಡನವ. ಹೌದವ, ನಾನ ಕೊಟ್ಟಕ್ಕಿ, ನಂದ ತಪ್ಪಾಗೈತಿ. ನನ್ನ ಕೆರೆ ತಗೊಂಡು ನಾನು ಹಣಿ ಬಡ್ಕೋಬೇಕಾಗೈತೆ, ಆ ಲೆಕ್ಕಾಗೈತೆ ನಂದು. ಈಗ ಅವ್ನು ವಾಪಸ್ ಕೊಡ್ತೀವಿ ಇಲ್ಲ ಹೇಳಿ ನೀನು. ನನ್ನ ಗಂಡಗೆ ಹೇಳೋದು ಕಷ್ಟ ಆಗೈತೆ. ಎಲ್ಲದವು ಅಂತ ಕೇಳಿ ಹಾಕಾಗತ್ತಾನ. ನಿನ್ನ ಮನೆಗೆ ಹೋದಿಯಾ ಒಂದು ಸಲ ಮನೆಯಾಗ ಇರೋಂಗಿಲ್ಲ ಅಂತಾರೆ, ಒಂದು ಸಲ ಕೆಲಸದ ಮನೆಗೆ ಹೋಗ್ಯಾಳ ಅಂತಾರೆ. ಕೆಲಸದ ಮನೆ ತಾವು ಬಂದೆ ಅಂದ್ರೆ ಇಲ್ಲಿನೂ ಇರೋಂಗಿಲ್ಲ. ಪ್ಯಾಟ್ಗೆ ಹೋಗ್ಯಾಳವ ಆಕೆ ಬಂದಿಲ್ಲವ ಅಂತ ಇವ್ರು ಅಂತಾರೆ. ಇನ್ನು ಎಲ್ಲಂತ ಹುಡುಕ್ಲೆ ನಿನ್ನ? ಸಾಕಾಗೈತೆ ನೋಡು. ನನಗೆ ಬಂಗಾರ ಸಾಮಾನು ಕೊಟ್ಟ ಮುಂದೆ ಹೋಗ್ಬೇಕು ನೋಡವ ನೀನು. ಇವತ್ತು ಎಷ್ಟೊತ್ತಿದ್ರೆ ನಾ ಒಂದು ಮದುವೆ ಕಾರ್ಯಕ್ಕೆ ಹೋಗೋದೈತಿ, ನನಗೆ ಬೇಕು ಇವತ್ತು ಎಷ್ಟೊತ್ತಿದ್ರೂ. ಅಲ್ಲ ಸುನಂದಕ್ಕ, ನಿಂತ ಕಾಲ ಮೇಲೆ ಬೇಕು ಅಂದ್ರೆ ನಾ ಎಲ್ಲಿಂದ ತರಲಿ ಹೇಳವ? ನನ್ನ ಮನೆ ನಾ ಮೊದ್ಲು ಮುರ್ಕಲ್ ಮನೆ, ಗುಡಿಸಲು ಮನೆ ಅವ. ಯಾರ ಜಾಡ್ಸೋದ್ರ ಬಾಗಿಲು ಮುರ್ಕೊಂಡು ಬೀಳಂಗೆ ಹಂಗೈತಿ ಅಂತಂದ್ರೆ ನಾ ಮನೆಗೆ ಇಟ್ಕೊಂಡು ಕುಂತಿರ್ತಾನೆ ಏನು ಬಂಗಾರನ. ನನಗೂ ಒಟ್ಟು ಹರ್ಕತ್ತಿತ್ತು, ರೊಕ್ಕದ ಅರ್ಜೆಂಟ್ ಇತ್ತು. ಹಾಗಾಗಿ ರೊಕ್ಕನ ಬಂಗಾರನ ಬ್ಯಾಂಕ್ನಾಗ ಇಟ್ಟು ಬಂದು ರೊಕ್ಕ ತಗೊಂಡು ಒಟ್ಟು ಖರ್ಚು ಮಾಡ್ಕೊಂಡಾನೆ. ತಡಿ ರೊಕ್ಕ ಕೂಡಲಿ ಬಿಡಿಸ್ಕೊಂಬಂದು ಕೊಡ್ತಾನಂತೆ. ಅಲ್ಲಲ್ಲಿ ಏನೋ ನಂಬಿಗಸ್ತಿ, ಏನೋ ಭಾಳ ಒಳ್ಳೆಕಿ ಅಂತ ನಿನ್ನ ಕೈಗೆ ಕೊಟ್ಟೆ ಅಂದ್ರೆ ನೀನು ತಗೊಂಡು ಬ್ಯಾಂಕ್ನಾಗ ಇಟ್ಟಿರಲಿ. ಇದು ನನ್ನ ಗಂಡನ ತಿರುಗಡೆ ಸುಮ್ಮನೆ ಇರ್ತಾನಂತ ಮಡಿಯ. ಅವ ನೋಡಿದ್ರೆ ಈಗ ಬೇಕು ಬಂಗಾರ ಅಂತ ನಿಂತಾನ. ಹಿಂಗೇನ್ಲಿ ಮಾಡೋದು? ನೀನು ಒಂದು ಸ್ವಲ್ಪ ಇದನ್ನ ಇಲ್ಲಿ ಬಿಡಲಿ ಏಟೇಟು. ನನಗೆ ಅದೆಲ್ಲ ಗೊತ್ತಲ್ವಾ, ನೀ ಹೆಂಗೆ ಮಾಡ್ತೀಯ ಏನು ಮಾಡ್ತೀಯ. ನನಗೆ ಬೇಕಂದ್ರೆ ಬೇಕು ನೋಡಿ. ಇವತ್ತು ಎಷ್ಟೊತ್ತಿದ್ರು ನಿನ್ನ ಮನೆ ಬಾಗ್ಲಾಗ ಹೋಗಿ ಕುಂದಿರ್ತಾನೆ ನಾನೀಗ. ಕೊಟ್ಟ ಮೇಲೆ ಹೋಗಕ್ಕೆ ನಾನು. ಅಲ್ಲ ಸುನಂದಕ್ಕ, ನೀನು ಗಟ್ಟುಳಾಕಿದ್ದಿ ಬಿಡವ. ನೀನು ಕೊಟ್ಟಿದ್ದು ಬಂಗಾರನ ನಾನೇನು ಇಲ್ಲ ಅನ್ನಕತ್ತೇನೆ, ಅಷ್ಟಕ್ಕೆ ನಾನೇನು ಕೊಡೋದಿಲ್ಲ ಅನ್ನಕತ್ತೇನೆ. ಈಗ ಅರ್ಜೆಂಟಿಗಿಲ್ಲವ ನನ್ನಂತೆ ರೊಕ್ಕ ಅಂತ ಹೇಳಕತ್ತೇನೆ. ತಿಳ್ಕೊಳಂಗಿಲ್ಲ. ನಾನೇನು ಮಾಡಲಿ? ಬಾಗಿಲ್ಲ ಕುಂದಿರ್ತೀನಿ, ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂದ್ರೆ ನಾನೇನು ಮಾಡಲಿ ಇಲ್ಲದನ್ನ? ಮತ್ತು ಹಿಂಗೆ ಆಗಾಗ ಮಾಡಕತ್ತಿದೆ ಅಂದ್ರೆ ನೀನು ನೋಡಿ ಮತ್ತು ನಾನು ಉಲ್ಟಾನ ಬೀಳ್ಬೇಕಾಕತಿ. ಅಷ್ಟಕ್ಕೆ ನೀನು ಕೊಟ್ಟದಕ್ಕೆ ನನ್ನ ಅಂತ್ಯಾಗ ಏನು ಸಾಕ್ಷಿ ಐತಿ? ನಿನ್ನ ಅಂತ್ಯಾಗ ತಂದು ತೋರಿಸೋದನ್ನ ಇಸ್ಕೊಂಡು ಹೋಗಿ ಆಮೇಲೆ ನಿನ್ನ ಬಂಗಾರ ನೀನು. ಅಷ್ಟಕ್ಕೂ ನಾ ಕೆಲಸ ಮಾಡಲಿ ಬಂದು ಹಿಂಗೆ ಕಾಡಿಸ್ಬೇಡ. ಕೆಲಸ ಮಾಡೋದು ಬಿಟ್ಟು ನಿಂತ್ಕೊಂಡೆ ಅಂದ್ರೆ ಮನೆ ಓನರ್ಗಳು ಬಂದು ನಮ್ಮನ್ನು ಬೈತಾರೆ. ಏನವ ಕೆಲ್ಸಕ್ಕೆ ಬಂದು ಏನು ಇಲ್ಲಿ ಮಾತಾಡ್ಸಿ ನಿಲ್ಲಕ್ಕೆ ಬಂದೀಯ ಅಂತಂದು. ಆಮೇಲೆ ಬರೋ ಪಗಾರನ ಬರೋಂಗಿಲ್ಲ ನಮಗೆ. ಮತ್ತು ನಾವು ಹೊಟ್ಟೆಗೆ ಏನು ತಿನ್ಬೇಕು ಹಿಂಗೆ ಮಾಡ್ಕೊಂತ ನಿಂತ್ಕೊಂಡ್ರೆ? ಅದಕ್ಕೆ ಇದಪ್ಪ ಅಷ್ಟೇ, ಇದೆಲ್ಲ ಅಷ್ಟೇ. ಇನ್ನೊಂದ್ಸಲ ಹಿಂಗೆ ಹುಡ್ಕ್ಯಾಂದು ಬರಬೇಡ. ನಾನ ತಂದು ಕೊಡ್ತಾನಂತ ನಿಮ್ಮ ಮನೆಗೆ. ಹೌದು, ನೀನ ತಂದು ಕೊಡ್ತಿದ್ದಿ. ಯಾವಾಗ ತಂದು ಕೊಡ್ತಿದ್ದಿ ಏನು? ಅದಕ್ಕೊಂದು ಟೈಮ್ ಅನ್ನೋದು ಐತಿಲ್ಲ. ಯಾವಾಗ ತರ್ತಿ ಅನ್ನೋದು ಹೇಳಿ ಈಗ ಅಂದ್ರೆ ಹೋಗ್ಕ. ನಾನು ಎಲ್ಲಾದ್ರೂ ಹೋಗಂಗಿಲ್ಲ ಇಲ್ಲಿಂದ. ನನಗೆ ರೊಕ್ಕ ಕೊಡ್ದಾಗ ತಂದು ಕೊಡ್ತಾನೆ. ಇನ್ನು ರೊಕ್ಕರ ಯಾವಾಗ ಕೊಡ್ತವ? ನನ್ನ ಗಂಡ ತಂದು ಕೊಟ್ಟಾಗ. ನಿನ್ನ ಗಂಡ ಯಾವಾಗ ತಂದು ಕೊಡ್ತಾನೆ? ಅವನ ಕೈಯಾಗ ರೊಕ್ಕ ಇದ್ದಾಗ. ಅವನ ಕೈಯಾಗ ಯಾವಾಗ ಇರ್ತಾವ ರೊಕ್ಕ? ನಾ ದುಡ್ದು ಅವನ ಕೈಯಾಗ ಕೊಟ್ಟಾಗಲ್ಲ ರೊಕ್ಕ ಇರೋದು ಅವನ ಕೈಯಾಗ. ಲೇ ಚಂದ್ರಿ, ನನ್ನ ತಲೆ ಗಿರ್ರ ಅನ್ಸ್ಬಿಡ. ಮೊದ್ಲೇ ಹೇಳ್ತಾನೆ ನೋಡು ನಾನು. ಮತ್ತು ನಾನು ಹೋಗ್ಲತ್ಲಾಗ ನಾನೇ ಬಿಡಿಸ್ಕೊಂತಾನೆ. ಯಾವ ಬ್ಯಾಂಕ್ನಾಗ ಇಟ್ಟು ಹೇಳು, ಆ ಚೀಟಿ ನಂಬರ್ ಏನೈತೆ ತಂದು ಕೊಡೋತ್ಲಾಗ ಹೋಗ್ಲತ್ಲಾಗ. ಮಾಡಿದ ತಪ್ಪಿಗೆ ಅನುಭವಿಸ್ತಾನೆ ಒಂದು ಸಲ. ಮತ್ತು ಇವ್ವ ಈಕೇನು ಬೆನ್ನು ಹತ್ತಿಲ್ಲ. ಅದೇನೋ ಅಂತಾರಲ್ಲ, ಯಾವುದೇ ದೇವ್ರನ್ನ ಹೆಗಲೇ ಕುಂದರ್ಸ್ಕೊಂಡಂದ್ರ ಅಂತ. ಹಂಗಾತ್ ನೋಡು. ಬ್ಯಾಂಕ್ನಾಗ ಅದಾವ ಅಂದ್ರೆ ಸುಮ್ಮನೆ ಹೋಗ್ಕಳ ಅಂದ್ರೆ ಈಗ ನಂಬರ್ ಕೊಡು ಅದು ಕೊಡು ಅಂತಾಳ. ಇಲ್ಲದ್ದು ಎಲ್ಲಿಂದ ತಂದು ಕೊಡಲಿ? ಏನು ಮಾಡ್ಬೇಕಾತ ಈಗ? ಹೇಳಿ ಕಳಿಸ್ತಾನೆ ತಡೀಕಿ. ಅಯ್ಯ ಸುನಂದಕ್ಕ, ಪಾಪ ನನ್ನ ಕಷ್ಟಕ್ಕೆ ನಾನು ನಿನ್ನ ಬಂಗಾರ ಒತ್ತಿ ಇಟ್ಕೊಂಡು ರೊಕ್ಕ ತಗೊಂಡು ಬಳಸ್ಕೊಂಡನಿ. ನೀನು ಯಾಕೆ ಅದನ್ನು ಬಿಡಿಸ್ಕೊಳಕ್ಕೆ ಹೋಗಿದಿ? ನೀ ಏನು ಚಿಂತೆ ಮಾಡಬೇಡ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು. ಇಷ್ಟು ದಿನನ ತಡ್ಕಂದಿ ಅಂತ ಇನ್ನೊಂದು ತಿಂಗಳು 2 ತಿಂಗಳು ತಡ್ಕ ಬರ್ದಾಯವ. ಆಮೇಲೆ ನಾನೇ ಬಿಡಿಸ್ಕೊಂಬಂದು ನಿನಗೆ ಬಂಗಾರ ವಾಪಸ್ ಕೊಡ್ತಾನಂತ. ಯಾಕೆ ಹಂಗೆ ಮಾಡ್ತೀವಿ? ನಾನೇನು ಎಲ್ಲರ ಓಡೋಕ ನೀನು? ಏನವ ತೀರ ಇದ್ದೂರವ್ರನ್ನ ಇದ್ದಂಗೆ ನಂಬಂಗಿಲ್ಲ ನೀವು. ಬೇರೆ ಎಲ್ಲಿಂದ ಬಂದವ್ರಿಗೆ ಬೇಕಾದಂಗೆ ಕೊಟ್ಟಿರ್ತೀರಿ ಬಡ್ಡಿ ಹಂಗೆ ರೊಕ್ಕನ. ಇದ್ದೂರವ್ರಿಗೆ ಅಂದ್ರೆ ಹಿಂಗೆ ಮಾಡ್ತೀರಿ ನೀವು. ಸರಿ ತಗ. ಮತ್ತು ಇಷ್ಟು ದಿನ ನಾನು ತಡ್ಕಂದನಿ, ತಂದು ಕೊಡು ಹಂಗಾರ. ಅಂದಂಗೆ ಇನ್ನೊಂದು 2-3 ತಿಂಗಳು ಬಿಟ್ಟು ಅಂದ್ರೆ ಅವಾಗೆಲ್ಲಿಂದ ಬರ್ತಾವೆ ರೊಕ್ಕ? ಈಗಿಲ್ಲದ್ವು ಹೆಂಗಾರ ಮಾಡ್ಬೇಕಲ್ಲ ವಾಸನಂದಕ್ಕ. ಪಾಪ ಒಬ್ಬರು ಬಂಗಾರ ಇಸ್ಕೊಂಡಿರ್ತವೆ ಅಂದ್ರೆ ಹೊಟ್ಟೆ ನೆತ್ತಿ ಕಟ್ಟಿ ಕೊಡೋರ್ ಸಲ ಕೊಟ್ಟು ಬಗೆಹರಿಸ್ಕೊಂಡ್ಬಿಟ್ರೆ ಮುಗಿದೋಕತ್ತವ. ಊಟ ಇಲ್ಲದ್ರೆ ಇರ್ಬೋದವ, ಇಂಥ ಉಪದ್ರವ ಇರಬಾರ್ದು ನೋಡು. ನಿಮ್ಮ ಕೆಲ್ಸಕ್ಕಂತ ನಾನು ಇಸ್ಕೊಬಂದು ನೀನು ಕೊಟ್ಟಾಗ ಒಂದು ಮಾತು ನಾನು ಅನಿಸ್ಕೋಬೇಕಾಗೈತಿ. ಎದಕ್ಕೆ ಬೇಕೇವ ಇಂಥದ್ದು? ಇಲ್ಲದ್ದೆಲ್ಲ ರಾಡಿ ಮೈ ಮೇಲೆ ಎಳ್ಕೊಳ್ಳೋದು.
ಮಾಡಿದ್ರೆ ಮತ್ತೆ ನಿಮ್ಗೆ ಉಪಕಾರ ನೋಡಿದ್ರೆ ಹೊಳ್ಳಿ ನಮ್ಗೆ ಅಂತೀರಿ. ಏನು ಕಾಲ ಏನ ಬಿಡವ, ಒಳ್ಳೆಯ ಕಾಲನೇ ಇಲ್ಲ. ಸರಿ ತಗ, ಏನೋ ಅವತ್ತು ನನಗೆ ಒಟ್ಟು ಉಪಕಾರ ಮಾಡಿದೆಲ್ಲ ಅಂತಂದು ಸುಮ್ಮನೆ ಹೊಂಟಾನಿ. ಇನ್ನೊಂದು 2-3 ತಿಂಗಳು ಬಿಟ್ಟು ನೆನಪಿಲ್ ಬಿಡಿಸ್ಕೊಡವ. ಮತ್ತು ಇಲ್ಲ ಅಂದ್ರೆ ನೋಡು ಆಮೇಲೆ ಮತ್ತು ಪರಿಣಾಮ ಸರಿ ಇರಂಗಿಲ್ಲ. ಆತು, ಈಗ ನೀವು ಹೋಗು, ಎಲ್ಲ ಬಿಡಿಸ್ಕೊಡ್ತಾನೆ. ನೀನು ಅದ್ರ ಬಗ್ಗೆ ಏನು ಕಾಳಜಿ ಮಾಡಬೇಡ. ಬಂದ್ಬಿಟ್ಲೆ ಹಂಗೆ ಅಲ್ಲಾಡ್ಸ್ಕೊಂತ ನನ್ನ ಬಂಗಾರ ಕೊಡು ಅಂತಂದು. ಆಕೆ ಕಷ್ಟ ಅಂತಂದು ಯಾಕೆ ಕೊಟ್ಟಾಳ? ನಮ್ಮ ಮನೆಗೆ ಇಟ್ಟಲ್ಲಿ ಅಂತಂದು ಆಕೆ ಮನೆಗಿದ್ರೆ ಕಳವು ಹಾಕವು ಅಂತ. ಈ ನಮ್ಮ ಮನೆಗೆ ಕೊಟ್ಟಾಳ ಅಂದ್ರೆ ನಾನು ಉಪಯೋಗ ಮಾಡ್ಕೊಳ್ಳಿ ನಂಗೆ ಅದನ್ನ ಹಂಗೆ ಇಟ್ಕೊಂಡ್ರೆ ಎದಕ್ಕೆ ಬಂತು? ಮತ್ತು ನಮ್ಮ ಶಾಣೆತನ ಎಲ್ಲಿ ತೋರಿಸ್ಕೊಳ್ಳೋದು, ನಾವೇನು ದುಡಿಸ್ಕೊಳ್ಳೋದು ಅಂತಂದು ಮನೆಗೆ ಇಟ್ಕೊಂಡು. ನಾನು ಅದನ್ನು ನೀವು ಮತ್ತೆ ಹೇಳಕ್ಕೆ ಹೋಗ್ಬೇಡ್ರಿ. ಬಂಗಾರ ಬ್ಯಾಂಕ್ನಾಗ ಒತ್ತಿ ಇಟ್ಟು ಬಡ್ಡಿ ಹೆಂಗೆ ಕೊಟ್ಟನಿ, 4 ರೂಪಾಯಿ 5 ರೂಪಾಯಿ ಬಡ್ಡಿ. ನನ್ನ ಅಲ್ಲಿ ಬ್ಯಾಂಕ್ನಾಗ ಕಟ್ಟೋದೇನು ಒಂದು ಈಟು. ಅದ ರೊಕ್ಕನ ಇಲ್ಲಿ ಕೊಟ್ಕೊಂಡು ದುಡ್ಸಾಕತ್ತೀನಿ. ಈಗ ಹಂಗೊಟ್ಟು ಹಿಂಗೊಟ್ಟು ಮಾಡಿದೆ ಅಂದ್ರೆ ಇನ್ನೊಂದು 2-3 ತಿಂಗಳು ಬಿಟ್ಟು ರೊಕ್ಕ ಕೊಡ್ತೀನಿ ಅಂದಾರ ಅವ್ರು. ಅವನ್ನ ತಗೊಂಡು ಎಲ್ಲಿ ಕಟ್ಟಿ ಬಿಡಿಸಿ ಆಮೇಲೆ ಈಕೆ ಕೊಟ್ಬಿಡ್ತಾನೆ. ಮುಖ್ಯ ಇದೇನು ಇದು ಮಠ ಮಧ್ಯಾಹ್ನದ ಬಂದು ಇಲ್ಲಿ ಹುಡುಗಾಗ್ಲಕ್ಕಂತೀಯಲ್ಲ? ಮನ್ಯಾಗ ಇರ್ಬೇಕಿಲ್ಲ, ತಣ್ಣ ಫ್ಯಾನ್ ಹಾಕಿ ಕುತ್ಕೋಬೇಕಿಲ್ಲ. ಯಾಕ ಅಕ್ಕರ್ ಏನಾರ ಅಂದ್ರೆ ಏನು ಮತ್ತೆ ನಿನಗೆ? ನಾ ಏನು ಮಾಡಕ್ಕೆ ಹೋಗ್ಲಿ, ಮಂದಿ ಮನ್ಯಾಗ ಕುತ್ಕೊಂಡು ಅದು ಮಧ್ಯಾಹ್ನದಾಗ ಆಕೆಲ್ಲ ಬದುಕು ಮಾಡ್ಕೊಂತಿರ್ತಾಳ. ಆಕೆ ನೋಡ್ಕೊಂತ ನನಗೆ ಕುಂದ್ರೋದು ಆಗಂಗಿಲ್ಲ. ಆಕೆ ಜೊತೆ ಹೋಗಿ ಕುತ್ಕೊಂಡು ಬದುಕು ಮಾಡಂಗೆ ಅನ್ಸಂಗಿಲ್ಲ. ನಮ್ಮ ಮನ್ಯಾಗಾದ್ರೆ ನಾ ಹೆಂಗೆ ಮಾಡ್ಕೊಂತಾನೆ, ಆಕೆ ಮನ್ಯಾಗ ನಾ ಹೆಂಗೆ ಕೆಲಸ ಮಾಡಲಿ? ನಿನಗಂತೂ ಏನು ಅನ್ಸಂಗಿಲ್ಲ ಬಿಡಪ್ಪ. ನನಗೆ ನಾಚಿಗೆ ಬರ್ತೈತಿ. ಎಟತ್ನೇ ಬೇಕು ಎಟತ್ನೇ ಪ್ಯಾನ್ ಹಾಕ್ಯಣದು ಕುಂದ್ರೋದು. ಸುಮ್ಮನೆ ಕಾಲು ಚಸ್ಕೊಂಡು ಕುತ್ಕೊಂಡೆ ಅಂದ್ರೆ ಆಕೆನ ಈಗ ಸುಮ್ಮನೆ ಇರ್ತಾಳ, ನಾಳೆ ಹಿಂಗೆ ಇರ್ತಾವಂತ ಮಡಿ ಆಮೇಲೆ ಅದನ್ನ ಹಂಗೆ ಸಾಕು ನಿಂದಿರ್ತಾರ. ಅದಕ್ಕೆ ಯಾಕೆ ಬೇಕು ಅವ್ರ ಮನೆ ಇವ್ರ ಮನೆ? ಏನ ರಾತ್ರಿ ಹೊತ್ತು ಗುಡಿಯಾಗಿರಕ್ಕೆ ಆಗಂಗಿಲ್ಲಲ್ಲ, ಅದಕ್ಕೆ ರಾತ್ರಿ ಹೊತ್ತು ಘಾಟ ಉಳ್ಕೊಂಡ್ರಾತ, ಹಗಲತ್ತು ಇಲ್ಲೇ ಗುಡಿಯಾಗ ಕಳೆದ್ರ ಟೈಮ್ ಅಂದು ಇಲ್ಲಿ ಬಂದು ಕುತ್ಕೊಂಡನಿ. ಅಲ್ಲಲ್ಲಿ ನೀ ಇಷ್ಟಕ್ಕೊಂದು ಮೈ ಮೇಲೆ ಮಾಡ್ಕೊಂತಿ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಸರಿ ಬಾ, ನಮ್ಮ ಮನೆಗೆ ಹೋಗೋಣ. ಆಗಿದ್ದಾಗ್ಲದ ನಮ್ಮ ಮನೆಗೆ ಹೋಗೋಣ ಅಂದ್ರೆ ರೊಕ್ಕ ಕಟ್ಟಿದ್ರೇನ ಬ್ಯಾಂಕ್ನವ್ರಿಗೆ? ಮತ್ತೆ ಬ್ಯಾಂಕ್ನವ್ರು ರೊಕ್ಕ ಕಟ್ಟಲಿಲ್ದನ ಅವ್ರ ಹೆಂಗೆ ಚಾವಿ ತೆಗಿತಾರ? ಎಲ್ಲ ಕದ ಬಡ್ಕೊಂಡು ಹೋಗ್ಯಾರಲ್ಲ. ಮಾಡೋದು ಮಾಡಿ ಈಗ ನನ್ನ ಮುಂದೆ ಬಂದು ಏನು ಆಗೇ ಇಲ್ಲ ನಾ ಹಂಗೆ ಅಮಾಯಕ ನಂಗೆ ನಿಂತ್ಕೊಂಡೆ ಅಂದ್ರೆ ಈಗ ಮತ್ತೆ ರೊಕ್ಕ ಕಟ್ಟ್ರಿ ಮೊದ್ಲು, ಆಮೇಲೆ ಚಾವಿ ಕೊಡ್ತಾರ ಬರ್ತಾನೆ ಅಂತ ಮನೆಗೆ. ಇಲ್ಲಲ್ಲಿ ಅದು ನಾನು ನಿನ್ನೆದ್ರಿಗೆ ಸುಳ್ಳು ಹೇಳಿದೆ, ಬೇಜಾರು ಮಾಡ್ಕೋಬೇಡ. ನಿನಗೆ ಮಂದಟ್ಟು ಮಾಡ್ಬೇಕಾಗಿತ್ತು ನಾನು. ನಿಮ್ಮ ತಮ್ಮಗಳು ಎದ್ರ ಸಂಬಂಧ ಇದು ಮಾಡಕತ್ತಾರ ಅನ್ನೋದ, ಅದಕ್ಕೆ ಒಂದು ಸುಳ್ಳು ಹೇಳಿದೆ. ನನ್ನ ಕ್ಷಮಿಸ್ಬಿಡ್ಲಿ. ಏನ ನಮ್ಮ ತಮ್ಮ ಬುದ್ಧಿ ಕಲಿಸೋ ಸಲುವಾಗಿ ಅನ್ನಿದ್ರಿ ಸುಳ್ಳು ಹೇಳಿದೆ? ಏನ್ರಿ ಅದು? ಏನು ಹೇಳಿದ್ರಿ ಅಂತ ಸುಳ್ಳು? ಅದು ನಾನು ಯಾವ ಬ್ಯಾಂಕ್ನಾಗೂ ಸಾಲ ಮಾಡಿಲ್ಲ, ಯಾವ ಮನೆ ಮೇಲೆ ಸಾಲ ಮಾಡಿಲ್ಲ, ಯಾವ ಹೊಲದ ಮೇಲೆ ಸಾಲ ಮಾಡಿಲ್ಲ. ಆಮೇಲೆ ಅವರು ಬಂದರು, ಪೊಲೀಸರು, ಬ್ಯಾಂಕಿನ ಮ್ಯಾನೇಜರ್ ಅಂತ ಹೇಳಿ ಬಂದಿದ್ರಲ್ಲ, ಅವರೆಲ್ಲ ನನಗೆ ಭಾಳ ಬೇಕಾದರು. ನನ್ನೊಂದು ಪರಿಸ್ಥಿತಿ ಕೇಳಿ ನಂದು ಏನು ಮಾಡಬೇಕು ಅಂತಂದು ಗೊತ್ತಾಗ್ಲಾರ್ದಕ್ಕೆ ಅವ್ರನ್ನ ಸಹಾಯ ತಗೊಂಡು ಇಷ್ಟೆಲ್ಲ ಮಾಡಿಸ್ಬೇಕಾತ್ ನಾನು. ನಮ್ದು ಆಸ್ತಿಗೆಲ್ಲ ಏನು ತೊಂದರೆಗಿಲ್ಲ. ಅದಕ್ಕೆ ಬಾ ಹೋಗೋಣ ನಮ್ಮ ಮನೆಗೆ. ನೀವು ಹೇಳಿದ್ದೆಲ್ಲ ಕೇಳಿ ಇದೇನಪ್ಪ ನನ್ನ ಗಂಡ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ನಲ್ಲ, ನನ್ನ ಮಗನ ಸರ್ವನಾಶ ಮಾಡಿಬಿಟ್ನಲ್ಲ ಅಂತಂದು ಭಾಳ ಬೇಜಾರು ಮಾಡ್ಕೊಂಡಿದ್ದು ನಾನು. ನೋಡಿದ್ರೆ ನೀವು ನನ್ನ ಈ ನಮ್ಮನೆ ಆಟ ಆಡಿಸ್ಬಿಟ್ರಲ್ಲ, ಮಗನ ಮದುವೆ ಆಗಲಿ ಅಂತ ಅವಾಗ ಒಂದು ನಮ್ಮನೆ ಸುಳ್ಳು ಹೇಳಿದ್ರಿ. ಈಗ ಮದುವೆ ಮಾಡಬಾರ್ದು ಅವನಿಗೆ ಅಂತಂದು ಒಂದು ನಮ್ಮನೆ ಸುಳ್ಳು ಹೇಳಿದ್ರಿ. ಒಟ್ಟು ನನ್ನ ಜೀವನ ಪೂರ್ತಿ ನಾನು ಸುಳ್ಳು 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 ಸುಳ್ಳಿನ ಮ್ಯಾಗ ಸುಳ್ಳು ಸುಳ್ಳಿನ ಮ್ಯಾಗ ಸುಳ್ಳು ಬರೀ ಸುಳ್ಳಿನ ಕತ್ತಿನ ಕಟ್ಕೊಂತ ಬಂದಿಯಲ್ಲ. ತನ್ನಿದ್ರೆ ಒಟ್ಟ ಒಂದಿನ ನನ್ನ ಕರೆ ಹೇಳ್ಬೇಕಂತ ಅನಿಸ್ಲೇ ಇಲ್ಲ ನಿನಗೆ? ನನ್ನ ತಪ್ಪಾತಲಿ, ತಪ್ಪಾತು. ಕರೆ ಹೇಳ್ಬೇಕಾಗಿತ್ತು, ಆದ್ರೆ ಹೇಳಿದ್ರೆ ನೀನು ನಂಬಂತ ಪರಿಸ್ಥಿತಿಯಾಗಿ ಇರಲಿಲ್ಲ. ನಿನ್ನ ತಲೆಯಾಗ ಹೊಕ್ಕೊಂಬಿಟ್ಟಿತ್ತು, ತಂಗಿ ಮಗ ತಮ್ಮನ ಮಗಳು ಇದು ಮಾಡ್ಕೋಬೇಕು ಮಗಗೆ, ಈ ಹುಡುಗಿ ಬಿಡಿಸ್ಬೇಕು ಅನ್ನೋದು. ಅದಕ್ಕೆ ಹೇಳ್ಬೇಕಾದ ಪರಿಸ್ಥಿತಿ ಹಂಗೆ. ಏನು ಮಾಡಲಿ? ಆ ಹುಡುಗಿ ನೋಡಿದ್ರೆ ಹೋಗತ್ತಾಗ ನೀವು ಗಂಡ ಹೆಂಡತಿ ಎಲ್ಲರೂ ಹೋಗ್ರಿ ಆರಾಮ ಇರ್ರಿ ಅಂದ್ರೆ, ನಾನು ಈ ಊರು ಬಿಟ್ಟು ಎಲ್ಲಿ ಹೋಗಲ್ರಿ ಮಾವರ ಅಂತ ಆ ಹುಡುಗಿ ಅಂತತಿ. ಇವ್ನು ನೋಡಿದ್ರೆ ನನಗೆ ಆಕಿನ ಬಿಟ್ಟು ಬದುಕಂಗಿಲ್ಲಪ್ಪ ಅಂತ ಇವನಂತಾನ. ಮತ್ತು ಏನು ಮಾಡ್ಬೇಕು ನಾನು? ಯಾರ ಕಡೆಗೆ ಅಂತಂದು ಇದು ಮಾಡಲಿ ಹೇಳಿ ನಾನು. ಅದಕ್ಕೆ ನೀನು ತಿಳಿಸಿ ಹೇಳ್ಬೋದು, ನಿನಗೆ ಒಂದು ಸ್ವಲ್ಪ ತಿಳುವಳಿಕೆ ಬರ್ತೈತಿ. ಎಷ್ಟಾಗಲಿ ವಯಸ್ಸು ಬೆಳೆಸಿದಿ. ಅವು ಹುಡುಗರು ಅವ್ರಿಗೆ ಏನು ಹೇಳೋಕ್ಕಾಕತಿ ಹೇಳು? ಮುಂದೆ ಬಾಳಿ ಬದುಕಬೇಕಾಗಿರೋರು ಅವರಲ್ಲ. ಅದಕ್ಕೆ ಸುಳ್ಳು ಹೇಳಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ಲಿ. ಅದು ಅಲ್ದ ನಿಮ್ಮ ತಮ್ಮನ ಮಗಳು ನಮ್ಮ ಪ್ರಶಾಂತನ ಜೊತೆಗೆ ಮದುವೆ ಮಾಡ್ಕೊಂಡು ಚಂದ ಇದ್ದು ಬಾಳ್ಬೇಕಂತಂದು ಆಕೆ ತಲೆಯಾಗಿದ್ದಿಲ್ಲ. ಆಕಿ ಏನಪ್ಪ ಸುಮ್ಮನೆ ಮದುವೆ ಮಾಡ್ಕೋಬೇಕು, ಕಾಟಾಚಾರಕ್ಕೆ ಮದುವೆ ಮಾಡ್ಕೊಂಡು ಆಸ್ತಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ಇತ್ತಕ್ಕಿಗೆ. ಆಕಿಗೆ ಮಾತಾಡೋದು ನಾನು ಕಿವಿಯಾರ ಕೇಳಿಸ್ಕೊಂಡನಿ. ಅದನ್ನು ಅವಾಗ ಹೇಳಿದ್ರೆ ನೀನು ನಂಬ್ತಿದ್ದಿಲ್ಲ. ನೋಡಿದಿಲ್ಲ, ಈಗ ನಿನಗ ಗೊತ್ತಾತಿಲ್ಲ ಆಸ್ತಿ ಹೊಲ ಮನೆ ಏನಿಲ್ಲ ಅಂತ ಹೆಂಗೆ ಬಿಟ್ಕಟ್ಟು ಹೋದ್ರು ಅವರು. ಒಳ್ಳೆ ಮೂಷರು ನೋಡಿದ್ರೆ ನಿನ್ನ ಹೆಂಗೆ ಅದೀಯವ, ನೀನು ಹೆಂಗೆ ಇರ್ತೀಯವ, ಎಲ್ಲಿ ಇರ್ತಿದ್ದಿ? ಒಂದು ಸ್ವಲ್ಪ ವಿಚಾರ ಮಾಡಿದ್ರೆ ನಿನ್ನ ಬಗ್ಗೆ ಆ ಒಂದು ಇದಕ್ಕೆ ಒಂದು ಮಾಡ್ಬೇಕಾತ್ ನಾನು ಇಂಥದ. ಇದ್ರ ನನ್ನ ತಪ್ಪಿತ್ತಂದ್ರೆ ಹೇಳು, ನಾನು ತಿದ್ಕೊಂತೀನಿ. ಇರ್ಲಿ ಬಿಡ್ರಿ, ಏನು ಮಾಡೋಕ್ಕಾಗತ್ತೆ. ಮತ್ತು ನೀವು ನಮ್ಮನೆ ನಮ್ಮಂತೆನ ನಮ್ಮ ಮಗ ಎಲ್ಲ ಚಲೋ ಆಗಲಿ ಅಂತೇಳಿ ಹೇಳಿರಿ ಸುಳ್ಳು. ನಿಮ್ಮದು ಏನು ತಪ್ಪು ಅಂತಂದು ಹೇಳಲ್ಲ ನಾನು.
ಸರಿ ನಡ್ರಿ ಹೋಗೋಣ ಮನೆಗೆ ಹೋಗಿ ಒಟ್ಟು ಕಸ ಪಸ ಎಲ್ಲ ಸ್ವಚ್ಛ ಹೊಡೆದು ಒಟ್ಟು ದೇವ್ರ ಮುಂದೆ ದೀಪ ಪಾಪ ಹಚ್ಚಂದು ತುಪ್ಪದ ದೀಪ ಹಚ್ಚಿ ಇನ್ನು ಮುಂದೆ ಯಾವ ಕಂಟಕ್ಕೆ ಬರ್ಲಾರ್ದಂಗೆ ನನ್ನ ಮಗನಿಗೆ ನಡೆಸ್ಕೊಂಡು ಹೋಗಪ್ಪ ದೇವ್ರೆ ಅಂತಂದು ಕೇಳೋಣ. ಬಾ ಸರಿ ಹೋಗೋಣ. ಸುಷ್ಮಾ ಪಾಪನ್ ನೋಡು ಎಂತ ಚಂದ ಐತಿ. ನೀನು ತಿರುಗಿ ಮಕ್ಕ ಇಲ್ಲಿ ಮಕ್ಕನ ನೋಡು ಒಂದ್ಸಲ ತಿರುಗಿ. ನನಗಿಷ್ಟ ಇಲ್ಲ ಅದು ಪಾಪನ ನೋಡಕ್ಕೆ, ನನಗೆ ಬ್ಯಾಡಾಗಿತ್ತದು. ದೇವರು ಗಂಡು ಹುಡುಗನ ಕೊಡ್ತಾನ ಈ ಸಲ ಅಂತ ಮಾಡಿದ್ದೆ. ಇಬ್ಬರು ಹೆಣ್ಮಕ್ಳು ಅದಾರ, ಇದು ಒಂದರ ಗಂಡು ಹುಡುಗ ಆತಂದ್ರೆ ಅತ್ಲಾಗ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ರಾಕತಿ ಅಂತಂದು ಮತ್ತೆ ಹೋಗಿ ಹೆಣ್ಣು ಹುಡುಗಿನ ಹುಟ್ಟೈತಿ. ನನಗೆ ಎಷ್ಟು ಬೇಜಾರಾಗಕತ್ತೈತಿ ಗೊತ್ತೇನ. ಹಂಗಂದ್ರೆ ಹೆಂಗೆ ಸುಷ್ಮಾ, ಏನು ನಮ್ಮ ಕೈಯಾಗಿಂತೇನು ಅದೇನಾರ ದೇವ್ರು ಯಾವ್ದು ಕೊಡ್ತಾನೆ ಅದನವ. ಎಷ್ಟೋ ಮಂದಿಗೆ ಮಕ್ಳು ಅಂತಿರ್ತಾರೆ, ಹೆಣ್ಣಾದ್ರೇನು ಗಂಡಾದ್ರೇನು ಯಾವ್ದಾರ ಒಂದು ಹುಟ್ಲೆಪ್ಪ ಶಿವ ಅಂತಂದು ಕಂಡು ದೇವ್ರಿಗೆಲ್ಲ ಕೈ ಮುಗಿತಿರ್ತಾರೆ. ಅಂಥವ್ರಿಗೆ ದೇವರು ಮಕ್ಳು ಕರುಣಿಸಿರಲ್ಲ. ಏನೋ ನಿನಗೆ ಚೆಂದಾಗಿ ಕಣ್ಣು ಮೂಗುನು ಇಲ್ಲಾರ್ದಂಗೆ ಮಕ್ಳು ಕೊಟ್ಟಾನಲ್ಲ, ಅದಕ್ಕೆ ಖುಷಿ ಪಡು. ಹೆಣ್ಣ ಗಂಡ ಯಾವುದಾದ್ರೇನು ಚೆಂದಾಗಿ ಅವ ಒಂದು ಕಲ್ತು ದೊಡ್ಡವಾಗಿ ಒಂದು ಒಳ್ಳೆ ಹಂತಕ್ಕೆ ಬಂದ್ರೆ ಅಂದ್ರೆ ನೀನು ಹೆಮ್ಮೆ ಪಟ್ಕೊಂತಿದ್ದೆ, ಅಯ್ಯೋ ನನ್ನ ಮಕ್ಕಳವ ಅವರು ಅಂತಂದು ಹೇಳ್ಕೊಂತಿದ್ದೆ. ಹಂಗೆ ಮಾಡಬಾರ್ದು ನೋಡವ. ನೀನಾರ ಹೇಳಕ್ಕಿಗೆ ನಾನಂತ ಹೇಳಿ ಸಾಕಾತು. ಆ ಡಾಕ್ಟ್ರ್ ನೋಡಿದ್ರೆ ತಾಸ್ಗೊಮ್ಮೆ ಕೂಸಿಗೆ ಮಲಿ ಕುಡಿಸ್ರಿ ಬಿಡಬೇಡ್ರಿ, ಹಂಗೆ ಹೆಚ್ಚು ಕಮ್ಮಿ ಆಕತಿ ಸುಗರಿಂದ ಅದು ಇದು ಮತ್ತು ನೀ ಎಂಥದೋ ಹೇಳಿದ್ರವ ಅವರು, ಅದಕ್ಕೆ ಕುಡಿಸ್ಕೊಂತಾನೆ ಇರ್ರಿ ಬಿಡಬೇಡ್ರಿ ಹಾಲು ಬಿದ್ದಿಲ್ಲ ಅಂತಂದು ಅಷ್ಟು ಹೇಳಿದಾರ. ಇದು ನೋಡಿದ್ರೆ ಒಟ್ಟು ಆತ್ಲ ತಿರುಗೋಲ್ಲ, ಕೂಸಿಗೆ ನೋಡುವಲ್ಲ, ನನಗೆ ಹಾಲು ಕುಡಿಸುವಲ್ಲ. ಹಿಂಗಾದ್ರೆ ಕೂಸಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಗತಿ ಏನು? ಈಕಿ ಹೇಳಿದ್ರೆ ತಿಳ್ಕೊವಲ್ಲವ, ಏನು ಮಾಡ್ಬೇಕು ಆಕಿಗೆ ಅಂತಂದು ಹೋಗಿ ಆಗಲೇ ಶಂಕರ್ ಒಟ್ಟು ಬಿಸಿಯೇ ಗಂಜಿ ತಗೊಂಬಂದಾನ. ಅದನ್ನು ಕುಡಿ ಅಂದ್ರೆ ತಾನು ಕುಡಿವಲ್ಲ, ಆ ಕೂಸಿಗೆ ಹಾಲು ಕುಡಿಸವಲ್ಲ. ಹಿಂಗೆ ಮಾಡಿ ಏನು ಮಾಡ್ಕೋಬೇಕಂತ ಮಾಡ್ಯಾಳ ಏನು ಆಕಿ. ಇದ್ದದ್ದು ಬೇಡ ಹೆಣ್ಣು ಹುಡುಗರು ಅವ್ನು ನೋಡಕ್ಕಾರ ಗಟ್ಟಿ ಆಗ್ಬೇಕಾ ಬೇಡ. ಸುಷ್ಮಾ ನಿಮ್ಮ ಓವರ್ ಹೇಳ್ದಂಗೆ ಕೇಳು, ಅತಿ ಹಠ ಮಾಡಕ್ಕೆ ಹೋಗಬೇಡ. ನೀನೇನು ಹಠ ಮಾಡಿ ಏನು ಸಾಧಿಸ್ಬೇಕಾಗಿಲ್ಲ. ಕೂಸಿಗೆ ಹಾಲು ಕುಡಿಸಿಲ್ಲ ಅಂದ್ರೆ ದೇವ್ರ ಮೆಚ್ಚನೇನ ಅಂದಂಗ ಅದಕ್ಕೆಮ್ಮ ನೀವು ಒಬ್ಬರು ಬಂದ್ರೇನ? ಅಣ್ಣ ಪಾಪು ಬಂದ್ರಲ್ಲ? ಬಂದಾರಪ್ಪ, ತಂದೆ ಮಗ ಇಬ್ಬರು ಅಲ್ಲಿ ಏನೋ ತಗೊಂಡ್ರೆ ಎಳ್ನೀರ ಏನೋ ತಗೊಂಬರ್ತೇವೆ, ನೀನು ನಡಿ ಮುಂದಕ್ಕೆ ಅಂದ್ರೆ ಬಂದ್ವಿ. ಅಂದಂಗೆ ರಾತ್ರಿಯಿಂದನೂ ಇಲ್ಲೇ ದವಾಖಾನೆಗೆ ಅದಾವೆ ಅಂತೀರಿ. ನಿನ್ನ ಮನೆಗೆ ಹೋಗಿ ಜಳಕ ಪಳಕ ಮಾಡ್ಕೊಂಡು ಒಟ್ಟು ಇನ್ನೊಟ್ಟು ಬಿಸಿ ಗಂಜಿ ಏನಾರು ತಗೊಂಡು ಬಾಯಿಗೆ ಅಲ್ಲಿ ಮಟ ನಾ ಇಲ್ಲೇ ಇರ್ತಾನೆ ಅಂತ. ಅಲ್ಲವ ನಾನೇ ಇಲ್ಲೇ ಇದ್ದಾನಲ್ಲ, ಮನೆಗೆ ಯಾರದಾರ ಗಂಜಿ ಮಾಡ್ಕೊಡಕ್ಕೆ ಆಗಲಾಗ ಇಲ್ಲೇ ಹೋಟ್ಲಾಗ ತಗೊಂಬಂದದ್ನ, ಅದಕ್ಕೆ ಆಮೇಲೆ ಇಲ್ಲೇ ತರಿಸಿದ್ರೆ ಹತ್ತು ಬಿಡಲ್ಲ. ಅದು ಅತ್ತಿಯರ ಅವ್ಗ ಅಪ್ಪಗ ಬರಕ್ಕೆ ಹೇಳಿದ್ನಿ ರೀ, ಅವು ಬಂದಾರ ಅವರು. ಹಂಗಾಗಿ ಇವು ಎರಡು ಹುಡುಗರನ್ನ ಮನೆ ಬಿಟ್ಟು ನಾವು ಜಳಕ ಪಳಕ ಮಾಡ್ಕೊಂಡ್ ಬರ್ತಂತ ಹೇಳ್ರಿ. ಮತ್ತು ನೀವು ಬರ್ತೀರೇನ್ರಿ ಹೋಗೋಣ ಜೊತೆಗೆ? ಹ್ಞೂನಪ್ಪ, ನಾನು ಮನೆಗೆ ಬರ್ಬೇಕತ್ತು. ಈ ದವಾಖಾನೆ ವಾಸನೆ ಅದು ಇದು ಅನ್ನೋತಿ ತಲೆ ಚಿಟ್ಟ ಅನ್ಸಾಕ್ತೈತಿ. ಒಂದೆಟ್ಟು ಮೈ ತೊಕ್ಕಂದ್ರೆ ಒಂಥರ ಸಮಾಧಾನ ಆಕೈತಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿಬಿಡು, ಡಾಕ್ಟ್ರನ್ನ ಕೇಳಿ ಯಾವ ಡಿಸ್ಚಾರ್ಜ್ ಮಾಡ್ತಾರೆ ಕೇಳ್ಕೊಂಡು ಇವತ್ತು ಮಾಡ್ತೇವೆ ಅಂದ್ರೆ ಅತ್ಲ ಮತ್ತೇನು ಹೋಗೋದು ಬರೋದು ಮಾಡೋದೈತಿ. ಇಲ್ಲೇ ಒಟ್ಟು ಏನಾರು ತಿನ್ನಾಕ ಒಂದು 2 ಇಡ್ಲಿ ಏನಾರು ಏನಾರು ತಂದು ತಿಂದು ಮನೆಗೆ ಹೋಗ್ಬಿಟ್ರಾಕೈತಂತ. ನಾ ಕೇಳ್ಕೊಂಬಂದು ಹೇಳ್ಪ ಒಟ್ಟು ಅಣೆಯಾರ ಹಾಕ ನಾವು ಮನೆಗೆ ಹೋಗಕ್ಕೆ. ಸರಿ ತಗೊಳ್ರಿ ಐತಿಯರ. ಇನ್ನೂ ಡಾಕ್ಟರ್ ಬಂದಿಲ್ಲ, ಮತ್ತು ಸಿಸ್ಟ್ರಿಗೆ ಇನ್ನೂ ಗೊತ್ತಾಗಲ್ಲ ಯಾವಾಗ ಮಾಡ್ತಾರೆ ಡಿಸ್ಚಾರ್ಜ್ ಇಲ್ಲ ಅಂತ ಹೇಳಿ. ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡಿ ಹೇಳ್ತಾರೆ, ಅಲ್ಲಿ ಮಟ್ಟ ನಾ ಮನೆಗೆ ಹೋಗಿ ಬಂದ್ಬಿಡ್ತೇನೆ. ಸರಿ ತಗೊಳಪ್ಪ, ಹಂಗೆ ಮಾಡು. ಅಂದಂಗೆ ಅಕ್ಕ ನೀ ಆರಾಮದೀಯ? ಮಾವ ಪಾಪು ಎಲ್ಲ ಆರಾಮದಾರಲ್ಲ? ಹ್ಞೂನವ, ನಾವೆಲ್ಲ ಆರಾಮದೇವಿ. ನಮಗಿಂತ ಮುಂಚೆ ನೀ ಆರಾಮಿರ್ಬೇಕು. ನೀನು ಆರಾಮಿದ್ರೆ ನಿನ್ನ ಪಾಪು ಆರಾಮಿರ್ತೈತಿ. ನಿನಗೆ ಹೇಳ್ಬೇಕೇನ? 2 ಹುಡ್ರು ಹಡ್ದಾಕಿಗೆ ಎಲ್ಲರಿಗೆ ಒಂದು ಒಳ್ಳೆ ಕಾಲ ಅಂತ ಬರ್ತೈತಿ. ಹೆಣ್ಣುಡ್ರು ಅಂದು ಅತಿ ಜರ್ಯಾಕೆ ಹೋಗಬೇಡ ಏನ. ನೋಡ್ದಿಲ್ಲ ನಿನ್ನ ಗಂಡನ ಹೆಂಗಾಗಿದ್ದ? ಎಲ್ಲ ಸಾಲ ಮಾಡ್ಕೊಂಡು ಅವ್ನು ಆಗಿದ್ದ ರೀತಿ ನೋಡಿದೆ ಅಂದ್ರೆ ಇನ್ನೇನು ಇವ್ನು ಮನುಷ್ಯ ಆಗಂಗಿಲ್ಲ ಬಿಡಪ್ಪ ಅನ್ನಂಗಿದ್ದ. ಅಂತಂದು ದಾರಿಗೆ ಬಂದ. ದೇವರು ಒಳ್ಳೇದು ಮಾಡ್ಬೇಕಂದ್ರೆ ಯಾವ್ದಾರ ರೂಪದಾಗ ಒಳ್ಳೇದು ಮಾಡೇ ಮಾಡ್ತಾನೆ. ನಿನ್ನ ಗಂಡು ಚಲೋ ಆಗಿದ್ದು ಮಕ್ಕನಾರು ನೋಡ್ಕೊಂಡು ನೀನು ನಿನ್ನ ಮಗಳಿಗೆ ಚೆಂದಾಗಿ ಹಾಲು ಕುಡಿಸಿ ದೊಡ್ಡದು ಮಾಡ್ಕೆ ಕೂಸ್ನ. ಹಿಂಗೆ ಅತಿ ಹಠ ಮಾಡೋದು ಚಲೋ ಅಲ್ಲ. ಸರಿ ತಗಾಕೋ. ಅಮ್ಮ ಒಮ್ಮೆಟಿಗೆ ಎಂಥ ಬಿಗಿ ಹಿಡಿತಾಳ ನೋಡು. ಏನು ಮಂಡೈತಿದ್ದು ಹುಡುಗಿ ನೋಡವ. ಹಿಂಗೆ ಹಾಲು ಕುಡಿಸಿರ್ ಹೊಡೆ ತುಂಬ ಕೂಸಿಗೆ ಅದು ಸಮಾಧಾನಾಗಿ ಮಕ್ಕಂತೈತಿ. ಇಲ್ಲಾಂದ್ರಾಗ ಕಿರಿ 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 ಮಾಡ್ತೈತಿ. ಯಾಕೆ ಅದು ಸುಮ್ಮನೆ ಐತಲ್ಲ, ಅದ ಪುಣ್ಯವಿನ ಇಟ ತನಕ ಆದ್ರನ ಅದ ಅಂತಾನೆ ನಾನು. ಅಂದಂಗೆ ಸುನಂದ ಇಲ್ಲೇ ಇದೇ ಬಾಣಿತೆ ಅಂತ ಇರವ, ಅತ್ಲಾಗಿತ್ಲಾಗ ಎಲ್ಲಿ ಹೋಗ್ಬೇಡ. ನಾನು ಒಟ್ಟು ಈಕೆ ಅರಿಬಿ ಅದಾವು, ಹೆರಿಗೆ ಆದ್ಮೇಗಿನೂ ಇವು ಎಲ್ಲವೂ ಜೋಡಿಸಿಟ್ಟಾರ ಅವರು. ಅದಕ್ಕೆ ಒಂದೊಂದಿಟ್ಟು ನೀರಾಗ ಹಾಕಿ ಬಂದುಬಿಡ್ತೇನೆ. ಅವ್ನ ಹಂಗೆ ಹೆಂಗೆ ಹಿಡ್ಕೊಂಡು ಹೋಗೋದು ಮನೆಗೆ ಹೋದ್ಮೇಲೆ ಬೇಕಾದ್ರೆ ಮತ್ತೊಮ್ಮೆ ತೊಗೊಳೋದು ಹಾಕಿದ್ರೆ ಅಡ್ಡಿ ಇಲ್ಲ. ಇಲ್ಲೊಟ್ಟು ಹಂಗೆ ಹಿಂಡ್ಕೆ ಬಂದುಬಿಡ್ತಾನೆ ನೀರಾಗ. ಸರಿ ತಗೊಳ್ರಿ ಅಮ್ಮಾರು, ಹೋಗ್ಬೇರಿ, ನಾ ಇಲ್ಲೇ ಇರ್ತೇನೆ.